ಮೇ 4ನೇ ತಾರೀಕಿನ ಬಳಿಕ ರಾಜ್ಯ ರಾಜಕೀಯದಲ್ಲಿ ಹಲವು ಬೆಳವಣಿಗೆಗಳಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಆಪ್ತ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುಪ್ತ ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 3 ಗಂಟೆಗಳ ಕಾಲ ಮಹತ್ವದ ಮೀಟಿಂಗ್ ಆಗಿದೆ. ಸಚಿವ ಭೈರತಿ ಸುರೇಶ್ ಒಡೆತನದ ಬಿಲ್ಡಿಂಗ್ ನಲ್ಲಿ ನಾಯಕರ ಸಭೆಯಾಗಿದೆ. 3 ಗಂಟೆಗಳ ಕಾಲ ಈ ಸಭೆ ನಡೆಯಿತು. ಇದರಲ್ಲಿ 2 ಗಂಟೆಗಳ ಕಾಲ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದರು. ಮೇ 4ರ ನಂತರ ಹಲವು ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ, ರಾಜ್ಯದ 2 ಬೈ ಎಲೆಕ್ಷನ್ನ ಫಲಿತಾಂಶ ಇದು ಪ್ರಕಟ ಆದ ನಂತರ ಯಾವ ರೀತಿಯಾಗಿರುವಂತಹ ರಾಜಕೀಯ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಆಗುತ್ತೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನುವಂತಹ ಕುತೂಹಲ ಈಗ ಕೆರಳಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ನಿನ್ನೆ ರಾತ್ರಿ ನಡೆದಿರುವಂತಹ ಈ ಒಂದು ಮಹತ್ವದ ಮೀಟಿಂಗ್, ಸುಮಾರು 3 ಗಂಟೆಗಳ ಕಾಲ ಈ ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ನಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ 2 ಗಂಟೆಗಳ ಕಾಲ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆಪ್ತ ಸಚಿವರ ಜೊತೆಗೆ ಸಿದ್ದರಾಮಯ್ಯ ರಹಸ್ಯ ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಕನ್ನಿಂಗ್ಹ್ಯಾಮ್ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಸಭೆ ಯಾರೆಲ್ಲ ಭಾಗಿಯಾಗಿದ್ರು ಹಾಗಾದ್ರೆ? ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್, ಪರಮೇಶ್ವರ್, ಮಹಾದೇವಪ್ಪ, ಜಮೀರ್ ಅಹ್ಮದ್, ದಿನೇಶ್ ಗುಂಡೂರಾವ್ ಎಲ್ಲ ಪ್ರಮುಖ ನಾಯಕರು ನಿನ್ನೆ ನಡೆದಿರುವಂತಹ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಗಂಭೀರ ಮಾತುಕತೆ ಆಗಿದೆ. ಮೇ 4ರ ನಂತರ ನಡೆಯುವ ಬೆಳವಣಿಗೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಮೇ 4ರ ಬಳಿಕ ಸಿಎಂ ಹೈಕಮಾಂಡ್ನಿಂದ ಮುಖ್ಯಮಂತ್ರಿಗಳಿಗೆ ಬುಲಾ ಬರುವಂತಹ ಸಾಧ್ಯತೆ ಇದೆ. ಮುಂದಿನ ಬೆಳವಣಿಗೆಯ ಬಗ್ಗೆ ಆಪ್ತರ ಜೊತೆಗೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸಿದ್ದಾರೆ. ಜೊತೆಗೆ ಹೊಸ ಅಸ್ತ್ರ ಪ್ರಯೋಗಕ್ಕೆ ಈ ಟೀಮ್ ರೆಡಿ ಆಯ್ತಾ ಅನ್ನುವಂತ ಕುತೂಹಲ ಈಗ ಕೆರಳಿಸ್ತಾ ಇದೆ. ಮೇ 4ರ ನಂತರ ಯಾವ ರೀತಿಯಾಗಿರುವಂತಹ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಆಗಬಹುದು ಅನ್ನುವಂಥ ಕುತೂಹಲ ಈಗ ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದು, ಏನೆಲ್ಲ ಚರ್ಚೆ ಆಗಿದೆ, ಜೊತೆಗೆ ಮೇ 4ರ ನಂತರ ಏನೆಲ್ಲ ನಡೀಬಹುದು ಅನ್ನುವಂತಹ ನಿರೀಕ್ಷೆ ಈ ಟೀಮ್ ನಲ್ಲಿ ಇದೆ, ಇದಕ್ಕೆ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ? ಮಧುಕರ್, ನಾವು ಹಿಂದೆ ಮಾತನಾಡ್ತಾ ಇದ್ವಿ ನವೆಂಬರ್ ಕ್ರಾಂತಿ ಅಂತ ಹೇಳಿ. ಆ ನವೆಂಬರ್ ಕ್ರಾಂತಿ ಹೈಕಮಾಂಡ್ನ ಮಧ್ಯಪ್ರವೇಶದಿಂದ ಪೋಸ್ಟ್ಪೋಂಡ್ ಆಗಿತ್ತು. ಈಗ ಮೇ 4ರ ಬಳಿಕ ಕಾಂಗ್ರೆಸ್ನ ಒಳಗೆ ಈ ಕ್ರಾಂತಿ ಮರುಕಳಿಸುವಂತಹ ಸಾಧ್ಯತೆಗಳು ದಟ್ಟ ಆಗ್ತಾ ಇರುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಸಿಎಂ ಕೂಡ ತಮ್ಮ ಆಪ್ತ ಬಳಗದ ಸಚಿವರ ಜೊತೆಗೆ ಸಭೆ ನಡೆಸಿರುವಂಥದ್ದು ಈ ಕ್ರಾಂತಿಗೆ ಇನ್ನಷ್ಟು ಮುನ್ನುಡಿ ಬರೆಯುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ನಿನ್ನೆ ರಾತ್ರಿ ಸುಮಾರು 3 ತಾಸು ಮುಖ್ಯಮಂತ್ರಿಗಳು ಸಭೆಯಲ್ಲಿ ಇದ್ರು. ಮುಖ್ಯಮಂತ್ರಿಗಳು 2 ತಾಸು ಸಭೆಯಲ್ಲಿದ್ದರು. ಜೊತೆಗೆ ಅವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಸಚಿವರೆಲ್ಲರೂ ಕೂಡ ಸುಮಾರು 3 ತಾಸು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಿಎಂ ಬಣದಲ್ಲಿ ಅಥವಾ ಸಿಎಂ ಆಪ್ತರಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್, ಭೈರತಿ ಸುರೇಶ್, ಮಹದೇವಪ್ಪ, ಹೋಮ್ ಮಿನಿಸ್ಟರ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಮಾಜಿ ಸಚಿವ ರಾಜಣ್ಣ ಕೂಡ ಈ ಸಭೆಯಲ್ಲಿ ಇದ್ದರು. ಬಹಳ ಪ್ರಮುಖವಾಗಿ ಮೇ 4ರ ಬಳಿಕ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ. ಇಲ್ಲಿಯ ತನಕ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ, ಮಧ್ಯಪ್ರವೇಶವನ್ನು ಕೂಡ ಮಾಡಿಲ್ಲ. ನವೆಂಬರ್ನಲ್ಲೂ ಕೂಡ ಆ ಕ್ರಾಂತಿ ನಡೆದಾಗ, ಅಂದರೆ ಆ ಬೆಳವಣಿಗೆಗಳು ನಡೆದಾಗ ಹೈಕಮಾಂಡ್ ನೀವು ಅಧಿವೇಶನವನ್ನು ನಡೆಸಿ ಅಂತ ಹೇಳಿತ್ತು. ಅದಾದಮೇಲೆ ಒಂದಷ್ಟು ಬೆಳವಣಿಗೆಗಳ ಕಾರಣಕ್ಕಾಗಿ ಯಾವುದೇ ತೀರ್ಮಾನಗಳನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಮೇ 20ನೇ ತಾರೀಕು ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. ಮೇ 4ರ ಬಳಿಕ, ಅಂದರೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ಹೈಕಮಾಂಡ್ ಈ ವಿಚಾರವನ್ನು ಸಾರ್ಟ್ಔಟ್ ಮಾಡೋದಕ್ಕೆ ಮುಂದಾಗೋದಂತೂ ನಿಶ್ಚಿತ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅರಿವಿಗೆ ಬಂದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಹೈಕಮಾಂಡ್ ಈ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ ಅಂತ ಏನಾದರೂ ಮುಂದಾದರೆ ಆಗ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಐದರ್ ಸಿಎಂ ಅನ್ನ ಮುಂದುವರಿಸೋದಾಗ್ಲಿ ಅಥವಾ ಸಿಎಂ ಅವರನ್ನ ಬದಲಾವಣೆ ಮಾಡೋದೇ ಆಗಲಿ, ಈ 2 ನಿರ್ಧಾರಗಳಲ್ಲಿ ಯಾವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಒಂದು ವೇಳೆ ಹೈಕಮಾಂಡ್ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು, ಅದಕ್ಕೆ ನಾವು ಕೌಂಟರ್ ಆಗಿ ಯಾವ ಸ್ಟ್ರಾಟಜಿಗಳನ್ನು ಮಾಡಬೇಕು. ಒಂದು ವೇಳೆ ಬದಲಾವಣೆ ಮಾಡೋದೇ ಆದರೆ ಸಿಎಂ ಯಾವ ನಿಲುವುಗಳನ್ನು ತೆಗೆದುಕೊಳ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಗಂಭೀರವಾದಂತಹ ಸಭೆ ನಿನ್ನೆ ಆಗಿದೆ ಮತ್ತು ಸಭೆಯಲ್ಲಿ ಚರ್ಚೆಗಳು ಕೂಡ ಅದೇ ರೀತಿ ನಡೆದಿದೆ.
ಇನ್ನೊಂದು ಕಡೆ ಸದ್ಯ ನಡೀತಾ ಇರುವಂಥ ಅಲ್ಪಸಂಖ್ಯಾತ ಸಮುದಾಯದ ನಡುವಿನ ಜಟಾಪಟಿಗಳ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದೆ. ಮುಖ್ಯಮಂತ್ರಿಗಳಿಗೆ ಸಚಿವರು ನೀವು ಮಧ್ಯಪ್ರವೇಶ ಮಾಡಿ ಇದನ್ನು ತಣ್ಣಗಾಗಿಸಬೇಕು ಅನ್ನುವಂತಹ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಇರುವಂಥ ಪ್ರಮುಖ ವಿಚಾರ, ನಾಳೆ ಹೈಕಮಾಂಡ್ ನಾಯಕರು CM DCM ಅನ್ನು ಕರೆದು ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ರೆ ನಾವು ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ CM ತಮ್ಮ ಆಪ್ತ ಸಚಿವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ಹೀಗಾಗಿ ಆ ಕಾರಣಕ್ಕಾಗಿ ಈ ಸಭೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅಂದರೆ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಮೇ 4ರ ಬಳಿಕ ಕಾಂಗ್ರೆಸ್ನ ಒಳಗೆ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆಗೆ ಬರುತ್ತೋ ಮೊದಲು, ಅಥವಾ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಚರ್ಚೆಗೆ ಮೊದಲು ಬರುತ್ತೋ ಗೊತ್ತಿಲ್ಲ. ಆದರೆ ಯಾವುದೇ ವಿಚಾರ ಚರ್ಚೆಗೆ ಬಂದರೆ ಒಂದಷ್ಟು ಬೆಳವಣಿಗೆಗಳು ತಾರಕಕ್ಕೆ ಹೋಗ್ತವೆ. ಆ ಹಿನ್ನೆಲೆಯಲ್ಲಿ ತಮ್ಮ ಆಪ್ತ ಸಚಿವರ ಬಳಿ ಯಾವ ಅಭಿಪ್ರಾಯಗಳಿದ್ದಾವೆ ಮತ್ತು ಆಗ್ತಾ ಇರುವಂಥ ಬೆಳವಣಿಗೆಗಳೇನು, ಮುಂದೆ ಏನು ಪ್ಲಾನ್ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳೇ ಸಭೆಯಲ್ಲಿ ಇದ್ದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಗಂಭೀರವಾದಂತಹ ಸಲಹೆಗಳನ್ನು ಸಚಿವರುಗಳು ನೀಡಿದ್ದಾರೆ. ನೀವು ಅಂದುಕೊಂಡಂಥ ರೀತಿಯಲ್ಲಿ ಪರಿಸ್ಥಿತಿ ವಾಸ್ತವವಾಗಿ ಇಲ್ಲ, ನೀವು ಅಂದುಕೊಂಡಿರ್ತಕ್ಕಂಥ ಭಿನ್ನವಾದಂತಹ ಪರಿಸ್ಥಿತಿ ಇದೆ. ಶಾಸಕರ ವಿಚಾರದಲ್ಲಿರ್ಬೋದು, ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಗ್ಯಾರಂಟಿಗಳ ವಿಚಾರದಲ್ಲಿರ್ಬೋದು, ನೀವು ಗ್ರಹಿಸ್ತಾ ಇರುವಂತಹ ಮಾಹಿತಿ ಇರ್ಬೋದು ಅಥವಾ ನೀವು ಅಂದುಕೊಳ್ತಾ ಇರುವಂಥ ಮಾಹಿತಿ ಇರ್ಬೋದು, ಅದು ವಾಸ್ತವ ಇಲ್ಲ, ವಾಸ್ತವಕ್ಕಿಂತ ದೂರ ಆಗಿದೆ. ಹೀಗಾಗಿ ನೀವು ಇನ್ನೊಂದಷ್ಟು ಆಕ್ಟಿವ್ ಆಗಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ಸಚಿವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಬೋದು, ಆ ನಿಲುವು ತೆಗೆದುಕೊಂಡ ಬಳಿಕ ಏನು ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಬಹಳ ಕೂಲಂಕುಷವಾದಂತಹ ಚರ್ಚೆಗಳು ನಡೆದಿದ್ದಾವೆ ಮಧುಕರ್. ಆ ಹಿನ್ನೆಲೆಯಲ್ಲಿ ಮೇ 4ರ ಬಳಿಕ ಕಾಂಗ್ರೆಸ್ನ ಒಳಗೆ ಒಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಕೂಡ ನೋಡಬಹುದಾಗಿದೆ ಮಧುಕರ್. ಸೊ ಅಂದ್ರೆ ಪ್ರತಿ ಬಾರಿ ಇಂತಹ ಪರಿಸ್ಥಿತಿ ಬಂದಾಗಲೂ ಕೂಡ ಮುಖ್ಯಮಂತ್ರಿಗಳ ಬಣದಿಂದ ಹೊಸದಾಗಿರುವಂತಹ ಒಂದು ದಾಳಗಳು ರೆಡಿ ಆಗ್ತಾ ಇತ್ತು. ಅಂದ್ರೆ ಈ ಬಾರಿ ಯಾವ ರೀತಿಯಾಗಿ ಈಗ ಹೊಸ ದಾಳಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಮತ್ತು ಅದರ ಜೊತೆಗೆ ಒಂದು ಕಡೆಯಲ್ಲಿ ಮುಸ್ಲಿಂ ನಾಯಕರ ವಿರುದ್ಧ ತೆಗೆದುಕೊಂಡಿರುವಂತಹ ಹೈಕಮಾಂಡ್ ತಗೊಂಡುಕೊಂಡಿರುವಂತಹ ಒಂದು ನಿರ್ಧಾರ ಏನಿದೆ, ಸೊ ಅದರ ವಿಚಾರವಾಗಿ ಮುಖ್ಯಮಂತ್ರಿಗಳು ನಿಲುವೇನಿದೆ, ಅದು ಉಳಿದಿರುವಂತಹ ಮುಖ್ಯಮಂತ್ರಿಗಳ ಬೆಂಬಲಕ್ಕಿರುವಂತಹ ಸಚಿವರುಗಳಿಗೂ ಕೂಡ ಈಗ ಅಸಮಾಧಾನಕ್ಕೆ ಕಾರಣ ಆಗಿದೆಯಾ, ಅವರು ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅನ್ನುವಂಥ ವಿಚಾರವಾಗಿ ಒಂದು ಮಧುಕರೆ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಇಲ್ಲ ನೀವು CM ಸ್ಥಾನವನ್ನ ತ್ಯಜಿಸಬೇಕಾಗುತ್ತೆ ಅನ್ನುವಂಥದ್ದೇನಾದರೂ ಕೊಟ್ರೆ ಸಹಜವಾಗಿ ಅದಕ್ಕೆ ಕೌಂಟರ್ ಪ್ಲಾನ್ ಅನ್ನ ಮುಖ್ಯಮಂತ್ರಿಗಳು ಏನ್ ಮಾಡಬಹುದು ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ. ಈಗಾಗಲೇ ಹಿಂದೆಯೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಮತ್ತು ಈ ಬಗ್ಗೆ ವಿಶ್ಲೇಷಣೆಗಳು ಕೂಡ ನಡೆದಿದ್ದಾವೆ. ಒಂದು ವೇಳೆ CM ಸಿದ್ದರಾಮಯ್ಯ ಅವರ ಅಧಿಕಾರವನ್ನ ಬದಲಾಯಿಸೋದು ಅಥವಾ CM ಸ್ಥಾನದಿಂದ ಇಳಿಸೋದೇ ಆದರೆ ಅವರು ತಮ್ಮ ಬೆಂಬಲಿತರ ಹೆಸರನ್ನ ಪ್ರಪೋಸ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆ ಪ್ಲಾನ್ ಈಗಲೂ ಕೂಡ ಅದೇ ರೀತಿ ಇದೆ. ಅದಕ್ಕೆ ಬದ್ಧ ಆಗಿ CM ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಸಚಿವರೆಲ್ಲರೂ ಕೂಡ ಆ ನಿಲುವು CM ತೆಗೆದುಕೊಂಡ್ರೆ ಅದನ್ನು ಬೆಂಬಲಿಸಬೇಕು ನಾವು ಅನ್ನುವಂಥದ್ದನ್ನು ಕೂಡ ಬಹಳ ಗಟ್ಟಿಯಾಗಿ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿದೆ. ಸಹಜವಾಗಿ ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರ ಹೆಸರನ್ನು ಸೂಚಿಸ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡ್ರೆ ಪರಮೇಶ್ವರ್ ಅವರ ಹೆಸರನ್ನು ಸೂಚಿಸ್ತಾರೆ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ನಡೀತಾ ಇದೆ ಮತ್ತು ನಿನ್ನೆಯ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿದೆ. ಆ ಥರದ ನಿಲುವು CM ತೆಗೆದುಕೊಂಡ್ರೆ ಆ ನಿಲುವನ್ನ ಬೆಂಬಲಿಸೋದಕ್ಕೆ ನಿನ್ನೆ ಸಭೆಯಲ್ಲಿದ್ದಂಥ ಎಲ್ಲ ಸಚಿವರುಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ, ಅಲ್ಪಸಂಖ್ಯಾತರ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸಚಿವರುಗಳು ನೀವು ಮೌನ ವಹಿಸಬೇಡಿ, ಇದನ್ನ ನೀವು ಮಧ್ಯಪ್ರವೇಶ ಮಾಡಿ ಮಾತನಾಡಿ ಅನ್ನುವಂತಹ ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಪಸಂಖ್ಯಾತ ಸಮುದಾಯ ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತಿದೆ. ಈ ತರದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಈಗ ವ್ಯಕ್ತಿಗತ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದು ಸಮುದಾಯಕ್ಕೆ ತಿರುಗ್ತಾ ಇದೆ, ಸಮುದಾಯದ ವಿರುದ್ಧ ಕಾಂಗ್ರೆಸ್ ಇದೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹೀಗಾಗಿ ನೀವು ಮಧ್ಯಪ್ರವೇಶ ಮಾಡಿ ಅನ್ನುವಂಥ ಸಲಹೆಯನ್ನು ಕೂಡ ನಿನ್ನೆ ಸಭೆಯಲ್ಲಿ ಕೊಟ್ಟಿದ್ದಾರೆ ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.